ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ವೀಕ್ಷಕರೇ, ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟಾಗಿ ಕಸ್ಟಮರಿಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು. ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ವೀಕ್ಷಕರೇ, ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟಾಗಿ ಕಸ್ಟಮರಿಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು. ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ವೀಕ್ಷಕರೇ, ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟಾಗಿ ಕಸ್ಟಮರಿಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು. ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ವೀಕ್ಷಕರೇ, ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟಾಗಿ ಕಸ್ಟಮರಿಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು.
ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ. ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು. ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ. ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು. ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ. ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು. ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್,